ದೇಶದ ಪ್ರಧಾನಿನೇ ತಲೆ ಬಾಗಿಸ್ಬೇಕಾಯ್ತು. ಪಾರ್ಲಿಮೆಂಟಲ್ಲಿ ಕೇಳಿದೆ, ನಾನು ಮಸೂದೆ ಪಾಸ್ ಮಾಡಿದೆ, ವಾಪಸ್ ತಗೋತೀನಿ ಅಂತ. ಜನಶಕ್ತಿ ದೊಡ್ಡದು. ಈ ಸಾಧಾರಣ ಈಗ 100 ಮನವಿ ಕೊಟ್ಟಿದ್ದೀವಿ, 100 ಸಲ ಸ್ಟ್ರೈಕ್ ಮಾಡಿದ್ದೀವಿ, DC ಆಫೀಸಿಗೆ ಬೀಗನೂ ಹಾಕಿದ್ದೀವಿ. ಅದೇ ರೀತಿ ನಾವು ಕಾನೂನು ಭಂಗ ಆದರೂ ಪರವಾಗಿಲ್ಲ, ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ರು ಜೈಲು ಬರೋ ಚಳವಳಿನೂ ಮಾಡೋಕ್ಕೆ ಸಿದ್ಧರಾಗೋಣ ಅಂತ. ಪರಿಸರವಾದ ಬೇಕು, ಆದರೆ ಈ ಪರಿಸರವಾದಿಗಳು ಕೆಲವರು ಎಸ್ಟಾಬ್ಲಿಷ್ ಆಗಿ ಈಗ ಕೆಲವು ಚಾಲ್ತಿಲಿರೋ ಜನ ಅವರು ಎಂದೋ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಕೊಡಿ ಅಂತ ಸರ್ಕಾರಕ್ಕೆ ಒಂದು ಮಾತು ಹೇಳದೇ ಇರೋರು. ಉತ್ತರ ಕನ್ನಡ, ಆಮೇಲೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಒಟ್ಟು ಸುಮಾರು 65 ವಿಧಾನಸಭಾ ಕ್ಷೇತ್ರದ ಸಮಸ್ಯೆಯನ್ನು ಈ ಮಾನವೀಯತೆ ಇಲ್ಲದೇ ಇರೋ ಜನ, ಅವರಿಗೆ ಸಮಸ್ಯೆ ಅರ್ಥ ಆಗದೆ ಇದ್ದವ್ರು ಮಾತ್ರ ಮುಳುಗಡೆಯವ್ರಿಗೆ ಹಂಗೆ ಮಾತಾಡ್ಬೋದು. ಆ ಸೇತುವೆ ಕೆಳಗಡೆನೇ ರೈತರ ಜಮೀನೆಲ್ಲ ಇರೋದು. ಈಗಲೂ ಕೆಲವು ಬೇಸಿಗೆಯಲ್ಲಿ ದೇವಸ್ಥಾನ ಕಾಣ್ತವೆ, ಕೆಲವು ಇದನ್ನೆಲ್ಲ ಕಾಣ್ತಾವಲ್ಲ. ಸಂಪೂರ್ಣ ಬಗೆಹರಿಸಕೊಂಡು ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಈಗ ಅವಕಾಶ. 65 ವರ್ಷದ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಅಂದರೆ ಮದನ್ ಗೋಪಾಲ್ ಅವರು ಒಂದು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಏನು ವರದಿ ಕೊಟ್ಟಿದ್ದಾರೆ ಅಂದರೆ, 1 ವರ್ಷ ಅಧ್ಯಯನ ಮಾಡಿ, ತುಂಬ ಪ್ರಾಮಾಣಿಕ ಅಧಿಕಾರಿ, ದಕ್ಷ ಅಧಿಕಾರಿ ಅವರು. ಏನು ಕೊಟ್ಟಿದ್ದಾರೆ ಅಂದರೆ, ರಿಲೀಸ್ ಆಗಿರೋ ಭೂಮಿನ ಫಸ್ಟ್ ಹಕ್ಕುಪತ್ರ ಕೊಡ್ಬೇಕು ರೈತರಿಗೆ. ಸೆಕೆಂಡು ಒಂದು ಸರ್ವೆ ನಂಬರಲ್ಲಿ ಮಂಜೂರಾಗಿರುತ್ತೆ, ಬೇರೆ ಸರ್ವೆ ನಂಬರಲ್ಲಿ ರೈತರು ಮಾಡ್ಕೊಂಡಿದ್ದಾರೆ, ಅಂಥವನ್ನು ಕೊಡಬೇಕು. ಮತ್ತು 3 ತಲೆಮಾರುಗಳ ಅಲ್ಲಿ ಈಗ ಕಾಲ ಅವ್ರ ಸಮಸ್ಯೆ ಬಗೆಹರಿದೇ ಇರೋದ್ರಿಂದ, ಆಗ ಏನು ಮುಳುಗಡೆಯವರಿಗೆ ಅವರ ಯಜಮಾನರಿದ್ದರು ಕುಟುಂಬಕ್ಕೆ, ಅವರಿಗೆ ಕೊಡೋದ್ರ ಜೊತೆ ಅವ್ರ ಕುಟುಂಬದವರು ಸಹ ಬಗರ್ಕೊಂ ಸಾಗುವಳಿ ಮಾಡಿದ್ರು ಕೊಡಬೇಕು ಅಂತ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮದನ್ ಗೋಪಾಲ್ ಅವರು ಹೇಳಿದ ಪ್ರಕಾರ ಆದರೆ ಇದು ಸಂಪೂರ್ಣ ಬಗೆಹರಿಯುತ್ತೆ. ಆಮೇಲೆ ಅವ್ರ ಕುಟುಂಬದ ಸದಸ್ಯರು ಮಕ್ಕಳು 2-3 ಜನ ಇದ್ದು ಅವರು ಜಮೀನು ಮಾಡ್ಕೊಂಡಿದ್ರೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ, ಕೊಡೋದು ಅಕ್ರಮ ಆಗಲ್ಲ. ಯಾಕಂದರೆ ಬಂಗಾರಪ್ಪನವರು ಬಗರ್ಕೊಂ ಕಾಯ್ದೆ ಜಾರಿ ತಂದಾಗ ಒಂದು ಕುಟುಂಬಕ್ಕೆ ಜಮೀನು ಇಲ್ಲದೆ ಇದ್ದವರಿಗೆ 4 ಎಕರೆ 38 ಗುಂಟೆ ತನಕ ಅವರಿಗೆ ಜಮೀನು ಮಂಜೂರಾತಿ ಮಾಡೋಕ್ಕೆ ಅವಕಾಶ ಕೊಟ್ಟರು. ಅವರೇನು ಯಾರಿಗೆ ಲಕ್ಷಾಂತರ ಜನ ತಗೊಂಡಿದ್ದಾರೆ, ಯಾರು ಮುಳುಗಡೆಯವರಲ್ಲ, ಏನಲ್ಲ, ಭೂರಹಿತರು, ಅವ್ರ ಕುಟುಂಬಕ್ಕೆ ಜಮೀನು ಇಲ್ಲ ಅಂತ ಮಾಡ್ಕೊಂಡು ಒಟ್ಟು ಕುಟುಂಬ ಇದ್ದವರು ಡಿವೈಡ್ ಆಗಿ ಆ ಜಮೀನುಗಳನ್ನು ತಗೊಂಡಿದ್ದಾರೆ. ಹಾಗಿದ್ದಾಗ ಮುಳುಗಡೆಯವ್ರ ಬಗ್ಗೆ ಏನೋ ಭಾರಿ ಅವರು ದೊಡ್ಡ ಹಗರಣ ಮಾಡಿಬಿಟ್ಟಿದ್ದಾರೆ ಅಥವಾ ಎಲ್ಲ ಪೂರ್ತಿ ಅರಣ್ಯ ಜಮೀನು ಮಾಡ್ಕೊಂಡಿದ್ದಾರೆ ಅನ್ನೋದರಲ್ಲಿ ಅವರೆಲ್ಲರೂ ಒಂಥರ ಈ ಮಾನವೀಯತೆ ಇಲ್ಲದೇ ಇರೋ ಜನ. ಅವರಿಗೆ ಸಮಸ್ಯೆ ಅರ್ಥ ಆಗದೆ ಇದ್ದವ್ರು ಮಾತ್ರ ಮುಳುಗಡೆಯವ್ರಿಗೆ ಹಂಗೆ ಮಾತಾಡ್ಬೋದು. ಅದಕ್ಕೋಸ್ಕರ ಮದನ್ ಗೋಪಾಲ್ ಅವರು ಏನು ವರದಿ ಕೊಟ್ಟಿದ್ದಾರೆ ಆ ಪ್ರಕಾರ ಆದರೆ ಇದು 100% ಬಗೆಹರಿಯುತ್ತೆ. ಆಮೇಲೆ ನಮ್ಮ ಆವಿನಹಳ್ಳಿ ಹೋಬಳಿ, ಕರೂರು ಹೋಬಳಿಯವರು ನನ್ನ ಹತ್ರ ಇತ್ತೀಚೆಗೆ ಬಂದರು, ಒಂದು 100 ಫ್ಯಾಮಿಲಿಯವರು. ಅವರು ಮುಳುಗಡೆಯವ್ರ ಪಟ್ಟಿಲೇ ಇಲ್ಲ ಆ ಪ್ರದೇಶದ ಜನ. ಹಾಗಾಗಿ ಅವ್ರ ಜೊತೆಗೆ ಸೇರಿ ಕೈ ಬಿಟ್ಟು ಹೋಗಿರೋ ಪ್ರಕರಣಗಳನ್ನೆಲ್ಲ ಸೇರಿಸ್ಬೇಕು ಅಂತ ನಾವು ಇಲ್ಲಿಂದ ಪ್ರಧಾನಮಂತ್ರಿ ಕಚೇರಿವರೆಗೂ ಪತ್ರ ಬರೆದ್ವಿ. ಪ್ರಧಾನಮಂತ್ರಿ ಕಚೇರಿಯಿಂದನೂ ವಿಧಾನಸೌಧಕ್ಕೆ ಪತ್ರ ಬಂತು, ವಿಧಾನಸೌಧದಿಂದ DC ಬಂತು. DC ಯಾವ್ದು ಬಿಟ್ಟೋಗಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತಲೂ ಬರೆದ್ರು. ಆಮೇಲೆ ಚೀಫ್ ಸೆಕ್ರೆಟ್ರಿ ಅವರು ಸಹ ಕೈ ಬಿಟ್ಟು ಹೋಗಿದ್ರೆ ಎಲ್ಲರದು ಪ್ರಕರಣಗಳನ್ನು ತಗೊಳ್ಬೇಕು ಅಂತ ಈಗ ನಡೆದಿದೆ. ಹಾಗಾಗಿ ಎಲ್ಲ ಪ್ರಕರಣಗಳನ್ನು ಒಟ್ಟಾರೆ ಬಗೆಹರಿಸೋದಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶನ ತಕ್ಷಣವೇ ಬಳಸಬೇಕು ಅಂತ ಹೇಳಿ ನಾವು ಸಿಗಂದೂರಿನಲ್ಲಿ ರಸ್ತೆ ತಡೆ ಮಾಡಿದ್ವಿ. ಅಲ್ಲಿ ಮಾಡೋಕ್ಕೆ ಕಾರಣ ಏನಿದೆ ಅಂದರೆ, ಶಶಿ ಸಂಪಳ್ಳಿ ಅವರು ಹೇಳ್ದಂಗೆ ಆ ಸೇತುವೆ ಕೆಳಗಡೆನೇ ರೈತರ ಜಮೀನೆಲ್ಲ ಇರೋದು. ಈಗಲೂ ಕೆಲವು ಬೇಸಿಗೆಯಲ್ಲಿ ದೇವಸ್ಥಾನ ಕಾಣ್ತವೆ, ಕೆಲವು ಇದನ್ನೆಲ್ಲ ಕಾಣ್ತಾವಲ್ಲ, ಕುರುಹುಗಳು ಕಾಣ್ತವೆ, ಎದ್ದು ಕಾಣ್ತವೆ. ಅದಕ್ಕೋಸ್ಕರ ಅಲ್ಲಿ ಜನ ಏನು ಹೇಳಿದ್ರು, ನಮ್ಮ ಜಮೀನು ಕಳ್ಕೊಂಡಿದ್ದು ನಾವು ಇಲ್ಲೇ ಹೋರಾಟ ಮಾಡೋಣ ಅಂತ ಅಂದರು. ಜೊತೆಗೆ ಇನ್ನೊಂದು ಸಮಸ್ಯೆನೂ ಇದೆ. ಒಂದು ಸಮಸ್ಯೆ ಏನಂದರೆ, KPC ಅವರು ವಿದ್ಯುತ್ ಯೋಜನೆಗಾಗಿ ಲಿಂಗನಮಕ್ಕಿ ಡ್ಯಾಮ್ ಕಟ್ಟೋಕ್ಕೆ ಒಟ್ಟು ಸುಮಾರು ಸರ್ಕಾರಿ ಜಮೀನು ಸೇರಿ ತಗೊಂಡಿರೋದು 1 ಲಕ್ಷ ಎಕರೆ. 1 ಲಕ್ಷ ಎಕರೆ. ಅದರಲ್ಲಿ ರೈತರ ಜಮೀನು ಬಂತು, ಗೇಣಿದಾರರದ್ದು ಬಂತು, ಆಮೇಲೆ ಭೂಮಾಲೀಕರದ್ದು ಬಂತು. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿ ಕೆಲಸ ಮಾಡೋ ಪ್ರದೇಶದಲ್ಲಿ ಇದ್ದವರು ಕೆಲವರು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಸಾಕು ಸ್ವಲ್ಪ ಭೂಮಿಯನ್ನು ಮಾಡ್ಕೊಂಡಿದ್ರು. ಈ ಡ್ಯಾಮ್ ಕಟ್ಟಿದ ಮೇಲೆ ಸುಮಾರು ಈ ಭೂಸ್ವಾಧೀನದ ಜಮೀನು ಸುಮಾರು ಒಂದು 10-12 ಸಾವಿರ ಕುಟುಂಬಗಳದ್ದು ಇದುವರೆಗೂ ಮುಳುಗಿಲ್ಲ. ಮನೆಯೂ ಇದೆ, ಉಳಿತು, ಜಮೀನು ಉಳಿತು. ಅಲ್ಲಿಗೆ ನೀರು ಇದುವರೆಗೂ ಬರಲಿಲ್ಲ. ನಮ್ಮ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಲ್ಲಿ ಏನಿದೆ, ಯಾವುದೇ ಭೂಮಿಯನ್ನು ರೈತರು ಅಥವಾ ಬೇರೆಯವ್ರದ್ದು ಭೂಸ್ವಾಧೀನ ಮಾಡಿದ್ರೆ ಸಾರ್ವಜನಿಕ ಉದ್ದೇಶಕ್ಕೆ 5 ವರ್ಷದೊಳಗಾಗಿ ಅದನ್ನು ಬಳಸ್ಕೋಬೇಕು. ಆ ಉದ್ದೇಶಕ್ಕೆ ಅದು ಬಳಸ್ಕೊಳ್ಳದೇ ಇದ್ದರೆ ಮೂಲ ಮಾಲೀಕರಿಗೆ ವಾಪಸ್ ಕೊಡಬೇಕು ಅಂತ ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಲ್ಲಿದೆ.
ಅದು ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆದಾಗ, ರೆವಿನ್ಯೂ ಮಿನಿಸ್ಟರ್ ಆದಾಗ ಅವ್ರು ಸರ್ವೆ ಮಾಡೋಕ್ಕೂ ಹೊಸನಗರ ತಹಸೀಲ್ದಾರಿಗೆ ಆದೇಶ ಮಾಡಿದರು. ಕೆಲವೆಲ್ಲ ಸರ್ವೆ ಆಯಿತು. ಕೊನೆಗೆ ಈಗ ಅದನ್ನು ಕೆಲವರು ಈ ಪರಿಸರವಾದಿಗಳು ಅಂತ ಹೇಳಿದ ಕೂಡ ಪರಿಸರ ಬೇಕು, ಪರಿಸರವಾದ ಬೇಕು. ಆದರೆ ಈ ಪರಿಸರವಾದಿಗಳು ಕೆಲವರು ಎಸ್ಟಾಬ್ಲಿಷ್ ಆಗಿ ಈಗ ಕೆಲವು ಚಾಲ್ತಿಲಿರೋ ಜನ ಅವರು ಎಂದೋ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಕೊಡಿ ಅಂತ ಸರ್ಕಾರಕ್ಕೆ ಒಂದು ಮಾತು ಹೇಳದೇ ಇರೋರು. ಅವ್ರು ಯಾರೋ ಅನಂತ ಹೆಗಡೆ ಆಶೀಸರ ಅನ್ನೋರು ಅರಣ್ಯ ಮಂತ್ರಿಗೆ ಒಂದು ಲೆಟ್ರ್ ಕೊಟ್ಟವ್ರೆ. KPC ಏನು ಡ್ಯಾಮ್ ಕಟ್ಟಿ ಹೆಚ್ಚುವರಿ ಆಗಿರೋದ್ರಲ್ಲಿ ರೈತರಿರೋ ಜಮೀನನ್ನು ಅದನ್ನೆಲ್ಲ ಅರಣ್ಯ ಮಾಡಿ ಅಂತ ಒಂದು ಅರ್ಜಿ ಅರಣ್ಯ ಮಂತ್ರಿ ಖಂಡ್ರೆ ಅವ್ರಿಗೆ ಕೊಟ್ಟಿದ್ದಾರೆ. ಖಂಡ್ರೆ ಅವರು ಪರಿಶೀಲಿಸಿ ಕ್ರಮ ತಗೊಳ್ಳಿ ಅಂತ ಹೇಳಿ ಅದನ್ನು ಅರಣ್ಯ ಮಾಡ್ಕೊಳ್ಳೋದಕ್ಕೆ ಕ್ರಮ ತಗೊಳ್ಳಿ ಪ್ರಸ್ತಾವನೆ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪನವ್ರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರಿಗೆ ವಿಷಯ ಮನವರಿಕೆ ಮಾಡಿದ್ಮೇಲೆ ಸಾರ್ವಜನಿಕವಾಗಿ ಅವ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ KPCದು ಹೆಚ್ಚುವರಿ ಭೂಮಿಯಲ್ಲಿ ರೈತರು ಏನು ಸಾಗುವಳಿ ಮಾಡ್ಕೊಂಡು ಜೀವನ ಮಾಡ್ತಾರೆ, ಮನೆ ಕಟ್ಕೊಂಡಿದ್ದಾರೆ, ಅದನ್ನು ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಗೆ ಸೇರಿಸಿ ಬರಲ್ಲ, ರೈತರಿಗೆ ಕೊಡಬೇಕು ಅನ್ನೋ ಮಾತನ್ನು ಬಹಿರಂಗವಾಗಿ ಹೇಳಿದ್ದಾರೆ. ನಮ್ಮ ಶಾಸಕರು ಸಾಗರ ಹೊಸನಗರ ಕ್ಷೇತ್ರದಲ್ಲೇ ಜಾಸ್ತಿ KPC ಭೂಮಿಯವರು ಬರೋದ್ರಿಂದ ಅವರಿಗೂ ನಾವು ಇದ್ರ ಬಗ್ಗೆ ಕೂಡಲೇ ಜಮೀನನ್ನು ಅವ್ರಿಗೆ ಮಂಜೂರಾತಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂದಿದ್ವಿ. ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಥರದ ಬೆಳವಣಿಗೆ ಇದೆ. ಹಾಗಾಗಿ ಈ 65 ವರ್ಷದ ಸಮಸ್ಯೆಯನ್ನು ನಮ್ಮ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಒಂದು ಸಂಪೂರ್ಣ ಬಗೆಹರಿಸ್ಕೊಂಡು ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಈಗ ಅವಕಾಶ ಇದೆ. ಆಮೇಲೆ ಅವರು ಮಧು ಬಂಗಾರಪ್ಪ ಪಾದಯಾತ್ರೆ ಮಾಡಿದ ದಿನ ಮುಖ್ಯಮಂತ್ರಿಗಳು ಏನು ಹೇಳಿದರು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಕ್ಷಣ ಸಮಸ್ಯೆ ಬಗೆಹರಿಸ್ತೀವಿ ಅಂತ. ಅದನ್ನು ಮಾಡೋದಕ್ಕೆ ಈಗ ಅವಕಾಶ ಇದೆ. 1000 ದಿನ ಸರ್ಕಾರ ಬಂದರೂ ಮುಖ್ಯಮಂತ್ರಿಗಳ ಗಂಭೀರವಾಗಿ ಈ ಸಮಸ್ಯೆಯನ್ನು ತಗೊಂಡು ಸಭೆ ಮಾಡದಿರೋದು ನಮಗೆ ಭಾಳ ವಿಷಾದನೀಯ. ಆಮೇಲೆ ಈ ಕೊನೆಗೆ ಮಧು ಬಂಗಾರಪ್ಪನವರು ಅರಣ್ಯ ಮಂತ್ರಿ ಮೀಟಿಂಗ್ ಕರೆದ್ರು, ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಂತ್ರಿ ಕರೆದ್ರು, 5-6 ಮೀಟಿಂಗ್ ಆಗಿದ್ದಾವೆ. ಮುಖ್ಯ ಕಾರ್ಯದರ್ಶಿ ಚೇಂಬರಲ್ಲೂ ಮೀಟಿಂಗ್ ಆಗಿ ನನಗೆ ಕರೆಸಿ ಅವರು ನನ್ನನ್ನು ಕರೆದು ಮೀಟಿಂಗಿಗೆ ಸಂಪೂರ್ಣ ವಿವರ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದೀನಿ. ಅವರು ಅತ್ಯಂತ ಗಂಭೀರವಾಗಿ ತಗೊಂಡ್ರು. ಅವ್ರಿಗೆ ಕೆಲವು ಗೊತ್ತಿಲ್ಲದೆ ಇರೋ ವಿಷಯಗಳನ್ನೆಲ್ಲ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ. ನೀವೀಗ ಒಂದು ಸಣ್ಣ ಪೇಪರ್ನಲ್ಲಿ ಬರೆದು ಕೊಟ್ಟರು ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂದರು. ಮೊನ್ನೆನೂ ಮುಖ್ಯ ಕಾರ್ಯದರ್ಶಿಯವ್ರ ಹತ್ರ ಹೋದಾಗ ಇವ್ರು ಏನು ಮಾಹಿತಿ ಕೇಳ್ತಾರೆ ಎಲ್ಲದನ್ನು ಅವಾಗ ಕೊಡ್ತೀರಿ ಅಂತ ತಮ್ಮ ಸಿಬ್ಬಂದಿಗಳಿಗೆ ಸೂಚನೆ ಮಾಡಿದ್ರು. ಹಾಗಾಗಿ ಈಗ ಸಮಸ್ಯೆ ಬಗೆಹರಿಸೋಕ್ಕೆ ಅವಕಾಶ ಇದೆ. ನಾನು ಅದಕ್ಕೆ ಮಧು ಬಂಗಾರಪ್ಪನವ್ರಿಗೆ 1 ವರ್ಷದಿಂದನೇ ಹೇಳಿದೆ, ಮುಖ್ಯಮಂತ್ರಿಗಳು ತಕ್ಷಣ ಮೀಟಿಂಗ್ ಕರಿಬೇಕು. ಮುಖ್ಯಮಂತ್ರಿಗಳೇ ಇದ್ದರೆ, ಯಾಕಂದ್ರೆ ಅವರು ವಕೀಲರು ಹೌದು, ಮತ್ತು ಹಿಂದಿನ ಇದು ನೋಡಿದಾಗ ಸ್ವಲ್ಪ ಏನಾದ್ರು ಕೆಲವು ಸಮಸ್ಯೆನ ಬೋಲ್ಡಾಗಿ ತೀರ್ಮಾನ ತಗೊಳ್ಳೋ ಶಕ್ತಿ ಮುಖ್ಯಮಂತ್ರಿಗೆ ಸ್ವಲ್ಪನಾರು ಉಳಿದಿದೆ ಅಂತ ನಾನು ಭಾವಿಸಿದ್ದೀನಿ. ಹಿಂದಿನ ಸಲ ಮುಖ್ಯಮಂತ್ರಿ ಆಗಿರೋ ಶಕ್ತಿ ಅವ್ರಿಗೆ ಈಗಿಲ್ಲ ಬೇರೆ ಬೇರೆ ವಿಚಾರದಲ್ಲಿ. ಆದರೆ ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿನೇ ಕೂತ್ರೆ ಒಂದು 60% ಸಮಸ್ಯೆಗಳು ಬರೀ ಈ ನಮ್ಮ ಶರಾವತಿ ಮುಳುಗಡೆದು ಮಾತ್ರ ಅರಣ್ಯ ಜಮೀನಿಂದಲ್ಲ, ಶಿವಮೊಗ್ಗ, ಉತ್ತರ ಕನ್ನಡ, ಆಮೇಲೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಒಟ್ಟು ಸುಮಾರು 65 ವಿಧಾನಸಭಾ ಕ್ಷೇತ್ರದ ಸಮಸ್ಯೆಯನ್ನು ಒಂದು ಅಧ್ಯಯನ ಮಾಡೋದಕ್ಕೆ KPCC ಅಧ್ಯಕ್ಷ ಶಿವಕುಮಾರ್ ಅವರು ಈ ಹಿಂದಿನ ವಿಧಾನಸಭೆ ಚುನಾವಣೆಗೂ ಮುನ್ನ ನಮಗೆ ಒಂದು ಕಮಿಟಿಗೆ ಹಾಕಿದರು. ನನಗೆ BR ಜಯಂತ್ ಅವರಿಗೆ, ರಮೇಶ್ ಹೆಗಡೆ ಅವರಿಗೆ, ಧರ್ಮರಾಜು, ಆಮೇಲೆ ಉತ್ತರ ಕನ್ನಡದ ರವೀಂದ್ರ ನಾಯ್ಕು, ಆಮೇಲೆ ಇನ್ನು ಮೂಡಿಗೆರೆಯವರೊಬ್ಬರು ಜಯರಾಮ್ ಅಂತ, ಆಮೇಲೆ ಉಡುಪಿಯವರು, ಹೀಗೆಲ್ಲ ಒಂದು ಮಾಡಿ ಮಲೆನಾಡಿನಲ್ಲೇ ಏನು ಸಮಸ್ಯೆ ಇದೆ ಮತ್ತು ಅದಕ್ಕೆ ಪರಿಹಾರ ಏನು ಭೂಮಿ ಸಮಸ್ಯೆ ಬಗ್ಗೆ ಅಂತ ನಮ್ಮ ಹತ್ರ ವರದಿ ತಗೊಂಡಿದ್ರು. ಆ ವರದಿನೂ ನಾವು ಅವಾಗ ವಿರೋಧ ಪಕ್ಷದ ನಾಯಕರಾದಾಗ ಶಿವಮೊಗ್ಗಕ್ಕೆ ರೈತರ ಸಮಾವೇಶದಲ್ಲಿ ಕೊಟ್ಟಿದ್ದೀವಿ. ಅದನ್ನು ಇಟ್ಕೊಂಡು ನಾವು ಸಮಸ್ಯೆನೂ ಹೇಳಿದ್ದೀವಿ, ಪರಿಹಾರನೂ ಹೇಳಿದ್ದೀವಿ. ಅದನ್ನು ಇಟ್ಕೊಂಡು ಮಾತಾಡಿದ್ರೆ ಸಮಸ್ಯೆಗಳ ಮ್ಯಾಕ್ಸಿಮಮ್ ಬಗೆಹರಿಯೋದಕ್ಕೆ ಅವಕಾಶ ಇದೆ. ಮಧು ಬಂಗಾರಪ್ಪನವ್ರು 1 ವರ್ಷದ ಹಿಂದೆ ಪತ್ರ ಬರೆದಿದ್ದಾರೆ ಚೀಫ್ ಸೆಕ್ರೆಟ್ರಿಗೆ, ಮೀಟಿಂಗ್ ಕರಿಬೇಕು CMದು ಅಂತ. ಈಗೇನೋ ನಾವೆಲ್ಲ ಈ ಪ್ರತಿಭಟನೆ ಗಂಭೀರವಾಗಿ ಮಾಡಿದ್ಮೇಲೆ CCF ಎಲ್ಲ ಫೈಲ್ಗಳನ್ನು ತಗೊಂಬನ್ನಿ ನಾನು ನೋಡ್ತೀನಿ ಅಂತ ಸಾಗರ ಇಡೀ ಜಿಲ್ಲೆದು ಪರಿಶೀಲನೆ ಮಾಡಿದ್ದಾರೆ. ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳು ಈ ಎಲ್ಲ ವಿಚಾರ ಮಲೆನಾಡಿನ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಂತ ಏನೋ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಮತ್ತು ಮಧು ಬಂಗಾರಪ್ಪನವರು ಏನು ಹೇಳಿದ್ರು ಅಂದರೆ, ಅಧಿಕಾರಿಗಳನ್ನು ಒಂದು ಸರಿ ಚರ್ಚೆ ಮಾಡಿ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ರೂಪ ತಗೊಂಡು ನಂತರ ಮುಖ್ಯಮಂತ್ರಿ ಹತ್ರ ಹೋದರೆ ಹೆಚ್ಚು ಸಹಾಯ ಆಗುತ್ತೆ. ಇಲ್ಲದಿರೋ ಅಧಿಕಾರಿಗಳಿಗೆ ಕೆಲವರಿಗೆ ವಿಷಯಗಳು ಗೊತ್ತಿರಲ್ಲ, ಮನವರಿಕೆ ಆಗಿರಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ,
ಈಗ ಈ ಸಾಧಾರಣ ಈಗ ನೂರಾರು ಮನವಿ ಕೊಟ್ಟಿದ್ದೀವಿ, ನೂರಾರು ಸಲ ಸ್ಟ್ರೈಕ್ ಮಾಡಿದ್ದೀವಿ, ಡಿ ಸಿ ಆಫೀಸಿಗೆ ಬೀಗನೂ ಹಾಕಿದ್ದೀವಿ. ಆದರೆ ಪ್ರಬಲವಾಗಿ ಒಂದು ಮಲೆನಾಡಿನ ಜನ ಸೌಮ್ಯ ಸ್ವಭಾವ ಬಿಟ್ಟು ತಮ್ಮ ಭೂಮಿ ಹಕ್ಕು ಗಳಿಸೋದಕ್ಕೆ ಇವತ್ತು ಕಾನೂನು ಭಂಗದಂಥ ಚಳುವಳಿಗೂ ಸಿದ್ಧರಾದರೆ ಮಾತ್ರ ಈ ಮಲೆನಾಡಿನ ಸಮಸ್ಯೆ ಬಗೆಹರಿಸಾಧ್ಯ. ಇಲ್ಲದ್ರೆ ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಬಗೆಹರಿಯಲ್ಲ. ಯಾಕಂದರೆ ಬೆಳಗಾವಿಲಿ ಕಬ್ಬಿನ ಬೆಲೆ ಜಾಸ್ತಿ ಮಾಡಬೇಕು ಅಂತ ರೈತರು ದಂಗೆ ಇದ್ದರು, ಡಿ ಸಿ ಆಫೀಸಿಗೆ ಬೀಗ ಹಾಕಿದ್ರು. ಆವಾಗ ಮುಖ್ಯಮಂತ್ರಿನೇ ಕರೆದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಕರೆದು ಮಾತಾಡಿ ಡೆಲ್ಲಿಗೆ ಬೇಕಾದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಧಾರವಾಡದಲ್ಲಿ ಎರಡನೇ ಸಲ ಒಂದು ಸರಿ 10,000 ಜನ ಸೇರಿ ವಿದ್ಯಾವಂತ ನಿರುದ್ಯೋಗಿಗಳ ಪ್ರತಿಭಟನೆ ಮಾಡಿದ್ರು. ಮತ್ತೆ ಮೊನ್ನೆ ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದ ಕೂಡ ಮುಖ್ಯಮಂತ್ರಿ ಏನಂದರು, 50,000 ಸರ್ಕಾರಿ ನೌಕರಿ ನೇಮಕಾತಿ ಮಾಡ್ತೀವಿ ಅಂದರು. ಈಗ ಡೆಲ್ಲಿಲೂ ಅಷ್ಟೇ 1 ವರ್ಷ ರೈತರು 1000 ಜನ ಸತ್ತೋದ್ರು ಚಳಿಯಿಂದ, ಹೆದರದೆ ಇವತ್ತು ಮಾಡಿದ್ದಕ್ಕೆ ಇಡೀ ದೇಶದ ಪ್ರಧಾನಿನೇ ತಲೆ ಬಾಗಿಸ್ಬೇಕಾಯ್ತು. ರೈತರನ್ನ ಕೇಳಿದೆ, ರೈತರ ಚರ್ಚೆ ಮಾಡಿದೆ, ಪಾರ್ಲಿಮೆಂಟಲ್ಲಿ ಕೇಳಿದೆ, ನಾನು ಮಸೂದೆ ಪಾಸ್ ಮಾಡಿದೆ, ವಾಪಸ್ ತಗೋತೀನಿ ಅಂತ. ಜನಶಕ್ತಿ ದೊಡ್ಡದು. ಮಲೆನಾಡಿನ ರೈತರು ಸ್ವಲ್ಪ ಸೌಮ್ಯ ಸ್ವಭಾವವನ್ನು ಬಿಟ್ಟು ಸಮಸ್ಯೆ ಬಗ್ಗೆ ಗಂಭೀರವಾಗಿ ಎದ್ದರೆ ಮಾತ್ರ ಇವತ್ತು ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಅಂತ ನನಗೆ ಅಭಿಪ್ರಾಯ ಬಂದು, ಮೊನ್ನೆ ನಾವು ಸುಮಾರು 1.5 ಗಂಟೆ ರಸ್ತೆ ತಡೆ ಮಾಡಿದ್ವಿ ರಾಷ್ಟ್ರೀಯ ಹೆದ್ದಾರಿ ಸಿಗಂದೂರ ಸೇತುವೆ ಹತ್ರ. ಆಮೇಲೆ ಅವತ್ತು ಅಧಿಕಾರಿಗಳಿಗೆಲ್ಲ ಕೆಲವರು ಮನವಿ ತಗೊಳಕ್ಕೆ ಬರ್ಬೇಕಂತ, ಯಾವ ಮನವಿನೂ ನೀವು ಕೊಡೋ ಅಗತ್ಯ ಇಲ್ಲ, ಕೆಲ ಕೊಟ್ಟಾಗಿದೆ ಅಂತ ಹೇಳಿ ನಾವು ಮಾಡಿದ್ವಿ. ಮುಂದೆ ಈ ಬೇಡಿಕೆ ಒಂದು 15-20 ದಿನದಲ್ಲಿ ಬಗೆಹರಿಸದೇ ಇದ್ದರೆ ಶಿವಮೊಗ್ಗದಲ್ಲಿ ಒಂದು 5,000 ಜನ ರೈತರು ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಿ ಹೋರಾಟ ಮಾಡೋಣ ಅಂತ. ಅದು ಯಾವುದೇ ರೀತಿ ನಾವು ಕಾನೂನು ಭಂಗ ಆದರೂ ಪರವಾಗಿಲ್ಲ, ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ರು ಜೈಲು ಬರೋ ಚಳವಳಿನೂ ಮಾಡೋಕ್ಕೆ ಸಿದ್ಧರಾಗೋಣ ಅಂತ ಹೇಳಿ ಮಾಡಿದ್ದೀವಿ. ಅಷ್ಟರೊಳಗೆ ಸರ್ಕಾರ ಏನಾದ್ರು ಸ್ವಲ್ಪ ಇವರಿಗೆ ನಮ್ಮ ಭಾಳ ವಿಷಾದನೀಯ ವಿಚಾರ ಅಂದರೆ ಮಲೆನಾಡಿನ ಸಮಸ್ಯೆ ಬಗ್ಗೆ ನಮ್ಮ ಮಲೆನಾಡಿನ ಸುಮಾರು 65 ವಿಧಾನಸಭಾ ಕ್ಷೇತ್ರ ಸದಸ್ಯರು ಒಬ್ಬರೂ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಇದುವರೆಗೂ ಮಾತಾಡಿಲ್ಲ. ಕಾಗೋಡು ತಿಮ್ಮಪ್ಪನವ್ರು ಸ್ಪೀಕರ್ ಆದಾಗ ಒಂದು ಸರಿ ಮಲೆನಾಡು ಶಾಸಕರ ಸಭೆ ಕರೆದ್ರೆ ಏನು ಹೇಳಿದೆ ಸಮಸ್ಯೆ ಅಂದರೆ ಅವರು ಬಾಯಿಗೆ ಬಿಡಕ್ಕೆ ಬರಲಿಲ್ಲ. ಕೊನೆ ಕಾಗೋಡು ತಿಮ್ಮಪ್ಪನವರೇ ಸಮಸ್ಯೆ ಹೇಳಿ ಬಗೆಹರ್ಸಕ್ಕೆ ಮಾಡಿದ್ರು. ಮೊನ್ನೆ ನಮ್ಮ ಗೋಪಾಲಕೃಷ್ಣ ಅವರು ಶಾಸಕರು ಹೇಳಿದರು, ಕಳೆದ ಬೆಳಗಾವಿ ಅಧಿವೇಶನದಲ್ಲಿ 1 ದಿನ ಮಲೆನಾಡಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ, ನಾವೆಲ್ಲ ಮಾಡ್ತೀವಿ ಅಂತ. ಆದರೆ 5 ನಿಮಿಷನೂ ಬೆಳಗಾವಿ ಅಧಿವೇಶನದಲ್ಲಿ ಸಿಗಲಿಲ್ಲ. ಈಗ ಬಜೆಟ್ ಅಧಿವೇಶನದೊಳಗೆ ಈ ಸಮಸ್ಯೆನ ಬಗೆಹರಿಸ್ಬೇಕಾಗಿತ್ತು, ಬಗೆಹರಿದಿಲ್ಲ. ನಾವು ಈ ಯಾವುದೇ ಕಾರಣಕ್ಕೂ ಅದು ವರ್ಷಗಟ್ಟಲೆ ಆದರೂ ಪರವಾಗಿಲ್ಲ, 1 ಅಲ್ಲ 2 ವರ್ಷ ಆದರೂ ಪರವಾಗಿಲ್ಲ, ಬೇಡಿಕೆ ಈಡೇರೋ ತನಕ ನಾವು ಬಲವಾದ ಹೋರಾಟ ಮಾಡಬೇಕು. ಪ್ರತಿ ಗ್ರಾಮದಲ್ಲೂ ರೈತರನ್ನ ಸಂಘಟನೆ ಮಾಡಿ ಹೋರಾಟಕ್ಕೆ ಇಳಿಬೇಕು ಅಂತ ತೀರ್ಮಾನ ಮಾಡಿದ್ವಿ.